ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ತದಂತೆ ನಮ್ಮ ಈ ಮೈಮನ ವಾಗರ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಒಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯ
ಮರಕಾತ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ ಸರಿದಾಡುತ್ತಾಡಿಡಿಯ ಯಾನೇ ರಂಗಾಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಚಂದ್ರಶೇಖರ ಹಂಸವಾಹನ ಇಂದ್ರ ಯಾರ ಆಕಾಶದಲ್ಲಿ ದುಮ್ ದುಮ್ ದುಂಬಿ ನುಡಿಸೆ ದುಮ್ ದುಮ್ ದುಂಬಿ ನುಡಿಸೆ ಬಂದೆ ಈಕೋ ಬಂದೆ ಬಂದೆನು ತಾಡಿಡಿ ಆಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿಯಿತು ಮನವು ಹೂವಾಗಿ ಅರಳಿತು ತನುವು ಕಂಡಂತೆ ಕುಣಿಯಿತು ಮನವು ಹೂವಾಗಿ ಅರಳಿತು ತನುವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು ಕಾಣಲಿವನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾ ಉಳಿಯುವುದು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಬಾಗೆ ತಾರ ತಗಡ ತಾರ ತಗಡ ತಾರ ತಗಡ ಹೇ ಹೇ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟುಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟುಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಾಶಿಲಿ ಸ್ನಾನ ಮಾಡು ಕಾಶಿರ ಸುತ್ತಿ ನೋಡು ಗೋದಾಗ ಗುಂಡಿ ಒಡೆಯ ನಾನೆಂದು
ಹಾಡು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಅಯ್ಯೋಳೆಯ ಚಂದಾನ ತೂಕ ಮಾಡು. ಕಲ್ಲೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ, ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಬೆಟ್ಟುತ್ತಾ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಬೆಟ್ಟುತ್ತಾ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾತಿಯಿಂದ ಗಣ್ಯವೀ ಕನ್ನಡ, ಕಾಜಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಬೆಟ್ಟುತ್ತಾ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಬೆಟ್ಟುತ್ತಾ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಬೆನ್ನು ಹತ್ತಿ ನೂರಾರು ಊರ ಸುತ್ತಿ, ಏನೇನು ಕಂಡ ಮೇಲೂ ನಮ್ಮೂರ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ಜನ್ಮವಿನ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾ ಇಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಬೆಟ್ಟುತ್ತಾ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಬೆಟ್ಟುತ್ತಾ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಬೆಟ್ಟುತ್ತಾ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಬೆಟ್ಟುತ್ತಾ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಭಾವ ಭಕುತಿ ನೋಡಿರಿಸೋ ಗಣೇಶ, ನೀನಲ್ಲದೆ ಕಾಯುವ ಯಾರೋ ವಿಘ್ನೇಶ. ಭಾವ ಭಕುತಿ ನೋಡಿರಿಸೋ ಗಣೇಶ, ನೀನಲ್ಲದೆ ಕಾಯುವ ಯಾರೋ ವಿಘ್ನೇಶ. ಬೇಕು ಬೇಕೆಂಬ ದುರಾಸೆಯ ಬಿಡಿಸು, ಬೇಕು ಬೇಕೆಂಬ ದುರಾಸೆಯ ಬಿಡಿಸು. ಭಕ್ತಿಯೊಂದಿರೆ ಸಾಕೋ ಲಂಬೋದರ, ಭಕ್ತಿಯೊಂದಿರೆ ಸಾಕೋ ಲಂಬೋದರ. ಭಾವ ಭಕುತಿ ನನ್ನೊಳಿರಿಸ ಗಣೇಶ,
ಭಕುತಿ ನನ್ನೋಳಿರಿಸ ಗಣೇಶ ನೀನಲ್ಲದೆ ಕಾಯುವರ್ಯಾರ ವಿಘ್ನೇಶ ನೀನಲ್ಲದೆ ಕಾಯುವರ್ಯಾರ ವಿಘ್ನೇಶ ಗಂಧ ಸುಗಂಧನಿ ಅರ್ಚಿಸಲಾರೆ ಗಂಧ ಸುಗಂಧನಿ ಅರ್ಚಿಸಲಾರೆ ಬಂಧ ವಿಮೋಚನೆ ತಂದೆ ಗಣಪನೆ ಬಂಧ ವಿಮೋಚನೆ ತಂದೆ ಗಣಪನೆ ಮುಂದೆನ್ನ ಭವ ಪಾಶವ ಬಿಡಿಸೋ ಮುಂದೆನ್ನ ಭವ ಪಾಶವ ಬಿಡಿಸೋ ಕಂದನಲ್ಲವೇ ನಾನು ಗಣೇಶ ತಂದೆಯಲ್ಲವೇ ನೀನು ಗಣೇಶ ಭಾವ ಭಕ್ತಿ ನನ್ನೊಳಿರಿಸುವ ಗಣೇಶ ನೀನಲ್ಲದೆ ಕಾಯುವರ್ಯಾರ ವಿಘ್ನೇಶ ಭಾವ ಭಕ್ತಿ ನನ್ನೊಳಿರಿಸುವ ಗಣೇಶ ನೀನಲ್ಲದೆ ಕಾಯುವರ್ಯಾರ ವಿಘ್ನೇಶ ಭಾವ ಭಕ್ತಿ ನನ್ನೊಳಿರಿಸುವ ಗಣೇಶ ನೀನಲ್ಲದೆ ಕಾಯುವರ್ಯಾರೋ ವಿಘ್ನೇಶ. ಧನ್ಯವಾದಗಳು. ನುಡಿ ಇಡೀ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಅಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ನಮ್ಮ ನಾಡು ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಬರಹ ಕನ್ನಡ 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 ಎಲ್ಲವೂ ಕನ್ನಡ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರೆಗಿಳಿದು ಆಹಾ ಓಹೋ ಆಹಾ ಓ ಹರಿಯುವ ನದಿಯಲ್ಲಿ ಈಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಕಸ್ತೂರಿ 7 ದಿನಗಳ ಮೊಸಳೆ ಸಾಲು ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉದಯ್ ನಾಯ್ಕ್ ಅವರಿಂದ ಕನ್ನಡ ನಾಡು ನುಡಿಯನ್ನ ಬಿಂಬಿಸುವಂತಹ ನಾವಾಡುವ ನುಡಿಯೇ ಕನ್ನಡ ನುಡಿ ಹಿಂದೆ ಓಡಿದೆ ಜಿಂಕೆಗಳು ಕುಣಿದಾಡುತ್ತ ನಲಿದಿದೆ ನವಿಲುಗಳು ಆಹಾ ಓಹೋ ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಆಡುತ್ತಿದೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ಇದು ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಕವು ಮಾಡುವ ನುಡಿಯೇ ಕನ್ನಡ
ನುಡಿ ನಾವಿರುವ ತಾಣವೇ ಚಂದದ ಗುಡಿ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಶ್ರೀಗಂಧದ ಗುಡಿ ಆಹಾ ಇದ್ದೇನೆ. ಈ ಒಂದು ಗಾನಸುಧಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ಶ್ರೀಯುತ MR ನಾಯ್ಕ್ ಸರ್, ವಿಷ್ಣು ನಾಯ್ಕ್, PM ಮುಕ್ರಿ, ಉದಯ್ ನಾಯ್ಕ್, ನಾಗರಾಜ್ ಶೆಟ್ಟಿ, ಲೋಕೇಶ್ ಭಟ್, BC ವಿನಯ, ಕವಿತಾ ಪಟ್ಗಾರ್ ಇವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ದೇವ ಶಿವ ಶಂಭೋ ಶ್ರೀ ಮಹಾದೇವ ಶಿವ ಶಂಭೋ ಶ್ರೀ ಮಹಾದೇವ ಶಿವ ಶಂಭೋ ಶ್ರೀ ಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ ಧೀಂ ಧೀಂ ತಕ್ಕ ಧಿಮ್ಮಿ ಧಿಮ್ಮಿ ತತ್ತಿಮ್ಮಿತ್ತ ಧಿಮ್ಮಿ ತರಿಕಿಟ ತತ್ತರಿಕಿಟ ತತ್ತರಿಕಿಟ ತತ್ತಿಮ್ಮಿತ್ತ ತರಿ ತರಿಕಿಟ ತಕ ಸಹಸ್ರ ಕೋಟಿ ಜನಪಾಲನಾ ಸಹಸ್ರ ಕೋಟಿ ಜನಪಾಲನಾ ಸಾಧು ಸಂರಕ್ಷಣ ಪಾವನ ಸಾಧು ಸಂರಕ್ಷಣ ಪಾವನ ತಟವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಕಿಣಿ ಝಂ ಝಂ ಝಣ 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 ನೂಪುರ ಲಯ ಗತಿ ಕಣ 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 ವಿಧಿ ಹರಿ ಸೇವಿತ ಸಾಧು ಸಂರಕ್ಷಣ ಪಾವನ ಸಾಧು ಸಂರಕ್ಷಣ ಪಾವನ ಮಹಾದೇವ ಶಿವ ಶಂಭೋ ಸರ್ವೇಶ್ವರ ಕರುಣಾಕರಮೂರ್ತೆ ಸಾಮಗಾನ ಪ್ರಿಯ ವೇದ ಪೂರ್ತೆ ಸರ್ವೇಶ್ವರ ಕರುಣಾಕರಮೂರ್ತೆ ತಕ್ಕುಡು ದಿಕ್ಕುಡು ತಕ ತರಿಕಿಟ ತಕತಾಂ ತಕ್ ತಕ್ ತಕ್ಕಿಟ ಕಿಟ ತಕ ತರಿಕಿಟ ಕಿಟ ತಕ ತಾಂಡವ ಅಂಬರ ದಿಕ್ಕಿಟ ಕಿಟ ತಕ ದಿಮಿ ಕಿಟ ಕಿಟ ತಕ ವ್ಯಾಘ್ರ ಚರ್ಮಧರ ತುಂಕಿಟ ಕಿಟ ತಕ ತುಣ ಕಿಟ ಕಿಟ ತಕ ತ್ರಿಶೂಲಧರ ನಂಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ನಾದಯೋಗ ಪ್ರಿಯ ನಾದಯೋಗ ಪ್ರಿಯ ಸಾಮಗಾನ ಪ್ರಿಯ ವೇದ ಪೂರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಜಗಣಂ ಕಿಟತಕ ಜಗಣಂ ಕಿಟತಕ ತುಕ ತಕ ತತ್ತಕ ತಾಂ ಜಗ ಜಗ ಜಯ ಜಯ ಶಶಿರ ವಿಭೂಷಿತ ಪರಮೇಶ್ವರ ಗಂಗಾಧರ ಕೀರ್ತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ತಧೀಂ ಧೀಂ ಧೀಂ ತರೂಪ ಭಯಂಕರ ಢಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಥ ನಟೇಶ ಕೌತ್ವಂ ತಕ ತಕ ತಾಂ ದಿಗಿ ದಿಗಿ ತೈ ತಕ್ಕು ದಿಕ್ಕು ತಾ ಕಿಟ್ಟ ತೊಂಗಿಡ ಕಿಟ ತಗಿಡಂ ತೊಂಗಿಡ ಕಿಟ ತಗಿಡಂ ಕಿಣ್ಣಂ ಕಿಟ ತಗ ದಿಕ್ಕು ತಾಂ ತತ್ತಂ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ತಾತಟೀಕು ತಕ್ಕಟೀಕು ತಾರಿತ ಚೇಂ 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 ಏಂ ತರಿ ತಕ್ಕ ತಯ್ಯಿತ್ತ ತಯ್ಯಿ
ತದಿಗಿಡ ತಗ ದೀಂ ದೀಂ ದಿನನಂತರಿ ತಗದರಿ ತಗದರಿ ತಗದಿಕು ತಗದರಿ ತಗದಿಕು ತದಿಗಿಣದು ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहराकारं सरिगमा ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ನಿಪಣ ತಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆದೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಶಾಲೆಯ ಪ್ರಗತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಜೊತೆ ಸದಾ ಸಂಪರ್ಕವನ್ನು ಹೊಂದಿ ಎಲೆಮರಿಯ ಕಾಯಿಯ ಹಾಗೆ ಅಂದು ದೇಶ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಈಗ ಸಮಾಜ ಸೇವೆಗೆ ಪಣತೊಟ್ಟಿರುವ ನಿವೃತ್ತ ಸೈನಿಕರು ಹಾಲಿ ಪಿಡಿಒ ಆಗಿರುವಂತಹ ಶ್ರೀಯುತ ನವೀನ್ ನಾಯ್ಕ್ರವರೇ, ತಮ್ಮ ಪಾರದರ್ಶಕ ಸೇವೆಗೆಂದು ಅಭಿಮಾನಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಈ ಸನ್ಮಾನ ಎಲ್ಲ ಸೈನಿಕರ ಪರವಾಗಿ ತಮಗೆ ನಾವು ಈ ಒಂದು ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಎರಡು ಸಾಧಕರಿಗೆ ಹಾಗೂ ಸೇವೆಯನ್ನು ಸಲ್ಲಿಸಿದಂತಹ ಶಿಕ್ಷಕರಿಗೆ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ
ಬಹುಶಃ ಇಷ್ಟು ಸಣ್ಣ ಶಾಲೆಯಲ್ಲಿ ಇಷ್ಟು ಸುಂದರವಾಗಿ ಮಾಡಿಸೋದಕ್ಕೆ ನಾನು ನಿಜಕ್ಕೂ ಈ ಒಂದು ಊರಿನ ಎಲ್ಲ ಜನಕ್ಕೆ, ಈ ಒಂದು ಸಮಿತಿಯ ಸದಸ್ಯರಿಗೆ ಹಾಗೂ SMC ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯಗಳಿಗೆ ಅಭಿನಂದನಾಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ಬಂದಾಗ ಹೇಳಿದೆ, ಬಳಗಮಾಸ್ಟ್ರೆ ಶಾಲೆಯ ಮಕ್ಕಳು ತುಂಬ ಕಡಿಮೆ ಇದ್ದಾರೆ, ಆದರೆ ಕ್ಷೇತ್ರ ಚಿಕ್ಕದ್ದು, ಅದರ ಮಟ್ಟಿಗೆ ದೊಡ್ಡದೇ. 24 ಮಕ್ಕಳನ್ನು ಹೊಂದಿರತಕ್ಕಂಥ ಈ ಶಾಲೆ ಒಂದು ವಿಶೇಷ ಹೇಳಬೇಕಂತಂದ್ರೆ ಭಾಳ ಒಂಥರ ಬೇಜಾರನು ಕೂಡ ಇದೆ, ಒಂಥರ ಆಶ್ಚರ್ಯ ಕೂಡ ಇದೆ. 24 ಮಕ್ಕಳಲ್ಲಿ 18 ಜನ ಮಕ್ಕಳು ಹುಡುಗಿರೆಯ, 6 ಜನ ಮಕ್ಕಳು ಮಾತ್ರ ಗಂಡು ಮಕ್ಕಳು. 18ರಲ್ಲಿ 6 ಇದು 3 ಪಟ್ಟು ಅವರಿದ್ದಾರೆ, ಒಬ್ಬರು ಒಂದು ಪಾಲು ಮಾತ್ರ ನಮ್ಮ ಹುಡುಗರಿದ್ದಾರೆ ಅಂತ ಹೇಳ್ತೀನಿ. ಆಶ್ಚರ್ಯ ಪಡುವಂಥದ್ದು. ಏನೇ ಇರಲಿ, ಈ ಶಾಲೆ ಈಗಾಗಲೇ ಹೇಳಿದಾಗೆ ನಾನು 2004ರಲ್ಲಿ ತಾಲೂಕು ಪಂಚಾಯತ್ ಇದ್ದಾಗ, 2007-8ರಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಇದ್ದಾಗ ಈ ಶಾಲೆಗೆ ನಾನು ತುಂಬ ಹತ್ತಿರದಿಂದ ಬಂದಿದೆ. ಯಾಕೆಂದರೆ ಆವಾಗ ಇವತ್ತು ಸನ್ಮಾನಿಸಲ್ಪಟ್ಟಂಥ ನಮ್ಮ ಮಡಿವಾಳ ಮಾಸ್ಟರ್ ಇದ್ದರು, ಅವರು ಭಾಳ ಹತ್ತಿರದಿಂದ ಕರೆದು ಈ ಶಾಲೆ ಇದು. ಯಾಕೆಂದರೆ ಇಲ್ಲಿ ಮುಂದೊಂದು ಈಗಾಗಲೇ ಹೇಳಿದಾಗೆ ಮುಂದೊಂದು ಕಟ್ಟಡ ಸಹಿತ ಇತ್ತು, ಹಳೆ ಕಟ್ಟಡ ಸಹಿತ ಇತ್ತು. ಆಗಲೇ ಒಂದು ಕನಸ್ಕಂಡೆ, ಇಂಥ ಒಂದು ಅತಿ ಹಿಂದುಳಿದಂಥ, ಅಂದರೆ ಎಲ್ಲ ವ್ಯವಸ್ಥೆ ಕೂಡ ಇದ್ದರೂ ಕೂಡ ಒಂದು ಐಲ್ಯಾಂಡ್ ಟೈಪ್ ಇದೆ ಈ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಭಾಳ ಹೇಳ್ತೀನಿ. ಆ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಆನಂತರ 2011ರಲ್ಲಿ ತಾಲೂಕು ಪಂಚಾಯತ್ ಇದೇ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ತಾಲೂಕು ಪಂಚಾಯತ್ ಸದಸ್ಯನಾದಾಗ ಈ ಶಾಲೆಯಲ್ಲಿ ನಾನು ಹೆಚ್ಚು ಒತ್ತು ಕೊಟ್ಟೆ ಅಂತ ಹೇಳ್ಬೋದು. ಅವರು ಪದೇ ಪದೇ ಹೇಳ್ತಿದ್ರು, ಯಾಕೆಂದರೆ ಶಾಲೆ ಶಿಕ್ಷಕರು ಹೇಗಿರ್ತಾರ ಆ ಶಾಲೆ ಅದೇ ಥರ ನಡೀತದೆ ಅಂತ ಹೇಳ್ತೇನೆ. ಇಲ್ಲಿ ನಮ್ಮ ಮಂಜು ಮಾಸ್ಟರ್ ಕೂತಾರೆ, ಅವರು ಬಹುಶಃ ಗುಡ್ಗಾರಗಿಲ್ಲಿ ಶಾಲೆಯಲ್ಲಿ 200-300ಕ್ಕೆ ಮುಟ್ಟಿಸಿದ್ರೆ ಅಂತ ಕಾಣ್ತದೆ ಮಕ್ಕಳನ್ನು. ಹಾಗಾಗಿ ಯಾವ ಶಾಲೆಯಲ್ಲಿ ಮಕ್ಕಳ ಬರುವಿಕೆ ಹೇಗಿರುತ್ತೆ ಅಂದರೆ ಶಿಕ್ಷಕರ ಕ್ರಿಯಾಶೀಲತೆ ಅಥವಾ ಆಕರ್ಷಣೆ ಅಂತ ಹೇಳ್ತೀನಿ. ಅಂದರೆ ಎಲ್ಲರೂ ಇದು ಒಳ್ಳೆಯವರಿದ್ದಾರೆ, ಆದರೆ ಆಕರ್ಷಣೆ ಜಾಸ್ತಿ. ಯಾಕೆಂದರೆ ಈ ಶಾಲೆಯಲ್ಲಿ ಕಲ್ಪನಾ ಶೆಟ್ಟಿ ಅವರು, ನಾನು ಕೇಳಿದೆ 21 ವರ್ಷ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಭಾಳ ಆಶ್ಚರ್ಯ ಪಡ್ತೀನಿ. ಮೇಡಮ್, ನಿಮಗೆ ಈ ಒಂದು ಶಾಲೆ ಅಮೃತ ಮಹೋತ್ಸವದಲ್ಲಿ ಭಾಗಿಯುವಂಥ ಕಾರ್ಯಕ್ರಮ ಇದೆ, ಈಗಾಗಲೇ ಹೇಳಿದರು ಒಳಗಡೆ ಕೂತ್ಕೊಂಡು, ಇನ್ನು 11 ವರ್ಷ ಉಳಿದ್ರೆ ಶತಮಾನೋತ್ಸವ ಸಹಿತ ತಾವು ಭಾಗಿಯಾಗಬಹುದು ಅಂತೇಳಿ. ಇಲ್ಲ, ನನಗೆ 5 ವರ್ಷ ಇನ್ನು ಇದೆ, ರಿಟೈರ್ಮೆಂಟ್ ಆಗ್ತಾ ಇದ್ದೀವಿ ಅಂತೇಳಿ. ಆದರೂ ಕೂಡ ಮಡಿವಾಳ ಮಾಸ್ಟರ್ ಹೇಳಿದ್ರು ತಾನು 15 ವರ್ಷ ಮಾಡಿದ್ದೆ ಅಂತೇಳಿ. ಬಳಗ ಮಾಸ್ಟರು ತಾವು 11 ವರ್ಷ. ನೋಡಿ, ಒಂದೊಂದು ಶಾಲೆಯಲ್ಲಿ ಇಷ್ಟಿಷ್ಟು ವರ್ಷ ಕೂತ್ಕೊಬಿಟ್ರೆ ಹೇಗೆ ಅಂತೇಳಿ. ಶಾಲೆ ನಾನು ಹೇಳೋದು ಆಶ್ಚರ್ಯಪಡ್ತೀನಿ. ಈಗಾಗಲೇ ಇದಂದರೆ ಬಹು ಜನಸಂಖ್ಯೆ ಭಾಳ ಕಡಿಮೆ ಇದ್ದ ಒಂದು ಕ್ಷೇತ್ರ ಇದು. ಆದರೂ ಕೂಡ ಪಕ್ಕದಲ್ಲಿ ಅಗ್ನಾಶಿ ಶಾಲೆ ಇದೆ, ಈ ಕಡೆ ಹೋದರೆ ಉರ್ದು ಸ್ಕೂಲ್ ಇದೆ, ಆ ಕಡೆ ಹೋದರೆ ಗುಡ್ಗಾಗಲ್ ಶಾಲೆ ಇದೆ. ಎಲ್ಲವನ್ನು ಮೀರಿ ಇಲ್ಲಿ ಬರುವಂಥದ್ದು. ಈಗಾಗಲೇ ಅಗ್ನಾಶಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಮಂಜು ಮಾಸ್ಟರ್ ಅವ್ರದ್ದೆಲ್ಲ ಟೀಮು ಒಟ್ಟಾಗಿ ಯಾರೋ ಒಂದು ದಾನಿಗಳು, ಯಾರು ಅಂದರೆ ಆಶ್ಚರ್ಯಪಡುವಂಥದ್ದು, ಒಂದು ಬಿಲ್ಡಿಂಗ್ ಸಹಿತ ಕಟ್ಟಿಕೊಟ್ರು. ಬಹುಶಃ 27 ಮಕ್ಕಳನ್ನು ಹೊಂದಿರತಕ್ಕಂಥ ಒಂದು ಶಾಲೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಮುಂದಿನ ಹಂತದಲ್ಲಿ ನೋಡಿದ್ರೆ ಬಹುಶಃ ಇಲ್ಲೇ ಕಾನ್ವೆಂಟ್ ಮಾದರಿ ಶಾಲೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಇಲ್ಲೂ ಕೂಡ ಸ್ಪೋಕನ್ ಇಂಗ್ಲೀಷ್ ಅಳವಡಿಸುವ ಮೂಲಕ ಈ ಶಾಲೆಯಲ್ಲಿ ಅತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಈ ಶಾಲೆ ಸುಂದರವಾದ ಶಾಲೆ ಅಂತೇಳಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೀನಿ. ದೊಡ್ಡ ದೊಡ್ಡ ಶಾಲೆ ಇರ್ಬೋದು, ತುಂಬ ಮಕ್ಕಳನ್ನು ಹೊಂದಿರತಕ್ಕಂಥ ಶಾಲೆ ಇರ್ಬೋದು, ಆದರೆ ಈ ಶಾಲೆ ಒಳಗಡೆ ಹೋಗೋದೇ ಗೊತ್ತಾಗ್ತದೆ ಅತಿ ಅಚ್ಚುಕಟ್ಟಾಗಿ ಅಥವಾ ಶಿಸ್ತುಬದ್ಧವಾದ ಶಾಲೆ ಅಂತ ನಾನು ಹೇಳಲಿಕ್ಕೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇನ್ನು ಈ ಶಾಲೆಯ ವಿಚಾರದಲ್ಲಿ ಇಲ್ಲಿ ನಾವು ಏನು ಕುಳಿತಿದ್ದಾರೆ ಇವತ್ತು, ಬಹುಶಃ ಸೂರಜ್ನಗಿರಿಯವರೇ, ನಾನು ತುಂಬ ವಿಷಯದಲ್ಲಿ ಮಾತಾಡಿದ್ದೀನಿ. ಅರವಿಂದ್ ಮತ್ತು ಅವರ ಶಂಕರ್ ಪಡಗರ್ ಮತ್ತು ಅವರೆಲ್ಲ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಫಸ್ಟಾಗಿ ಅವರು ನಿಜಕ್ಕೂ ಹೇಳಿದೆ, ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ದೆ ಅಂತ ಕಾಣ್ತದೆ. ಶಾಲೆ ಅಂದಮೇಲೆ ಒಂದು ಕ್ರೀಡಾಂಗಣ ಬೇಕೇ ಬೇಕು, ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಊರಿಗೊಂದು ಕ್ರೀಡಾಂಗಣ ಅಥವಾ ಒಂದು ಸಭಾಂಗಣ ಬೇಕೇ ಬೇಕು. ಅವತ್ತೇ ಮಾತಾಡಿದ್ದು. ಇವತ್ತು ಏನಾದರೂ ನಾವು ಮಾಡ್ಕೊತಿದ್ರೆ ಆ ಹಿರಿಯರ ಆಶೀರ್ವಾದ ಅಂತ ನಾನು ಹೇಳ್ತೀನಿ. ಮತ್ತು ಆ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳ್ತೀನಿ. ಯಾಕೆಂದರೆ ಈ ಶಾಲೆ ಬರಲಿಕ್ಕೆ ದಾರಿ ಇಲ್ಲ ಅಂಥ ಹೊತ್ತಿನಲ್ಲಿ ನಾನು ಕೂಡ ಭಾಳ ರಿಕ್ವೆಸ್ಟ್ ಮಾಡಿದ್ದೆ. ಆವಾಗ ಒಂದು 6 ಮೀಟರ್ಸ್ ದಾರಿ ಕೊಡಿ, 6 ಫೀಟ್ ದಾರಿ ಕೊಡಿ, ಅದಕ್ಕೊಂದು ಇದು ಕೊಡುವ, ಈ ಒಂದು ಇದು ಕೂಡ ತಾವು ನನ್ನಿಂದ ಆದ ಸಹಕಾರ ಕೊಡ್ತೀನಿ, ನಂದು ಕೈಯಿಂದ ನಂದು ಏನಾಗ್ತದೆ ನಾನು ಕೂಡ ಕೊಡ್ತೀನಿ ಅಂತೇಳಿ. ಬಟ್ ಏನೋ ಆಗಿತ್ತು. ಆದರೆ ಇವತ್ತು ಈ ಒಂದು ಆವಾರದಲ್ಲಿ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಅವಿಸ್ಮರಣೀಯ ಅಂತ ಹೇಳ್ತೀನಿ. ಹಾಗಾಗಿ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ತಂದಿದ್ದಾರೆ. ಬೇಡಿಕೆ ಏನೂ ಇಲ್ಲ, ಯಾಕೆಂದರೆ ಎಲ್ಲದೂ ಇದೆ ಈ ಶಾಲೆಯಲ್ಲಿ. ಬಳಗಮಾಸ್ಟರ್ ಎಲ್ಲ ಈ ಶಾಲೆಯಲ್ಲಿ ಎಲ್ಲದೂ ಇದೆ. ನಾನು ಕೇಳಿದೆ, ಕಂಪ್ಯೂಟರ್ ಇದೆ, ಪ್ರಿಂಟರ್ ಇದೆ, ಮತ್ತು ಯಾವುದೇ ಸಂಸ್ಥೆಯಿಂದ ಕೊಟ್ಟಂಥವ್ರು ನಿಜಕ್ಕೂ ಅವರು ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ. ಸಂಸ್ಥೆಯಿಂದ ಎಲ್ಲ ಲಕ್ಷಗಟ್ಟಲೆ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಇನ್ನು ಒಂದೇ ಒಂದು ಅಂತಂದರೆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಸಿಗಬೇಕಂದ್ರೆ ಇನ್ನೂ ಹೆಚ್ಚಿನ ಮಕ್ಕಳು ಇರಬೇಕು. ಯಾಕೆಂದರೆ ಮಕ್ಕಳಲ್ಲಿ ಕಾಂಪಿಟೇಷನ್ ಇರಬೇಕಂದ್ರೆ ಮಕ್ಕಳು ಸಂಖ್ಯೆ ಜಾಸ್ತಿ ಇರಬೇಕು. ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ
ಈ ಸುವರ್ಣ ಮಹೋತ್ಸವ ಅಥವಾ ಶಾಲಾ ವಾರ್ಷಿಕೋತ್ಸವ ಇದು ಯಾವುದಕ್ಕೂ ಹಣಕಾಸಿಲ್ಲ. ಆದರೆ ಇವತ್ತೇನಾದರೂ ಈ ಇನ್ವಿಟೇಷನ್ ಮಾಡೋದು ನೋಡಿದ್ರೆ ಸರ್ಕಾರದ ಕಾರ್ಯಕ್ರಮನೇ ಅನ್ನಿಸ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇರೋರು ಯಾರು ಅಂದರೆ ಇದೊಂದೇ. ನಾನು ಈ ಶಾಲೆ ಬಗ್ಗೆ ಹೇಳ್ತಾ ಇಲ್ಲ, ಈ ಶಾಲಾ ಶಿಕ್ಷಕರು ಎಲ್ಲೆಲ್ಲಿ ಭಾಳ ಕಡೆ ಎಲ್ಲ ಆ್ಯಕ್ಟಿವ್ ಇದ್ದಾರೆ. ಈಗ ಅಷ್ಟು ಈಸಿಯಾಗಿ ಕನ್ನಡ ಶಾಲೆನ ಬಿಟ್ಕೊಡ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಅದರಲ್ಲೂ ಈ ಶಿಕ್ಷಕ ಸಂಘ ಆ್ಯಕ್ಟಿವ್ ಆದಮೇಲೆ ಈ ಶಾಲಾ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ವಿಜೃಂಭಣೆಯನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಅದೆಲ್ಲರಿಗಿಂತ ಹೆಚ್ಚಾಗಿ ಶಿಕ್ಷಕರು ಪಾಲಕರನ್ನ ಮತ್ತು ಸಮುದಾಯನ ಸೇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೇರಿಸ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆನೂ ಅತ್ಯುತ್ತಮವಾಗಿ, ಅದರಲ್ಲೂ ಎಲ್ಲಿ ಹಳೆ ವಿದ್ಯಾರ್ಥಿಗಳಿದೆ ಮತ್ತು ಸ್ಥಳೀಯ ಯುವಕ ಸಂಘಗಳಿದೆ ಅಲ್ಲಲ್ಲಿ ಆ ಶಾಲೆಗಳ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯಾರ್ಯಾರು 25 ವರ್ಷಗಳ ಕಾಲ ಮೊಟ್ಟ ಮೊದಲನೇದಾಗಿ ಅಂದರೆ ನಾನು ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ, ಈ ಶಾಲೆಯನ್ನು ಮುಂತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಶಿಕ್ಷಕರಿಗೂ ನಾನು ಈ ಸಂದರ್ಭದಲ್ಲಿ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ ಶಾಲೆ ಎದ್ದು ನಿಲ್ಲೋದಕ್ಕೆ ಸ್ಥಳದಾನಿಗಳಿರ್ಬೋದು ಅಥವಾ ಇತ್ಯಾದಿ ಇತ್ಯಾದಿ ಏನೇನು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೆಲ್ಲ ಕಾರಣದಿಂದ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಅದರ ಅನಿವಾರ್ಯ ಏನಾಗಿದೆ ಈ ಇತ್ತೀಚಿನ ದಿನದಲ್ಲಿ ಅಂದರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿದೆ. ಸಮುದಾಯ ಶಾಲೆಗೆ ಬರ್ತಾ ಇದೆ, ಪಾಲಕರು ಶಾಲೆಗೆ ಬರ್ತಾ ಇದ್ದಾರೆ, ಪೋಷಕರು ಶಾಲೆಗೆ ಬರ್ತಾ ಇದ್ದಾರೆ, ದಾನಿಗಳು ಬರ್ತಾ ಇದ್ದಾರೆ. ಆದ್ರೆ ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ, ಮಕ್ಕಳಿನಿಂದ ಹೊರಗೆ ಹೋಗ್ತಾ ಇದ್ದಾರೆ. ಭಾಳ ವಿಚಿತ್ರ. ನಾನು ಭಾಳಷ್ಟು ಕಡೆ ನೋಡ್ತಾ ಇದ್ದೀನಿ. ನಾನು ಸಂತೆಗುಳಿ ಶಾಲೆಗೆ ಹೋದಾಗೂ ಇದನ್ನ ಹೇಳಿದ್ದೆ, ಬೇರೆ ಕಡೆನೂ ಉಲ್ಲೇಖ ಮಾಡಿದ್ದೆ. ನೀವೇ ಯೋಚನೆ ಮಾಡಿ, ಯಾವ್ಯಾವ ಶಾಲೆ ಮಕ್ಕಳನ್ನ ನೀವು ಬಸ್ಸಲ್ಲಿ ಕಳಿಸ್ತಿರಲ್ಲ, ಇಲ್ಲೆಲ್ಲ ಒಂದಿಷ್ಟು ಪಾಲಕರಿದ್ದಾರೆ, ಬಸ್ನಲ್ಲಿ ಕಳಿಸುವಂಥ ಪಾಲಕರಿದ್ದಾರೆ. ಅವರೆಲ್ಲರೂ ಹೀಗೆ ಯೋಚನೆ ಮಾಡಿ, ನಿಮ್ಮ ಮನೆ ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ಬೆಳಿಗ್ಗೆ 7:30 ಸ್ಟಾರ್ಟ್ ಆಗ್ತದೆ. ಅದು ಅವ್ರು ಬಂದು ಮುಟ್ಬೇಕಾದ್ರೆ 5:30 ಆಗ್ತದೆ. ನೀವು ನಿಮ್ಮ ಯಜಮಾನರಿಗೆ ಅಂದರೆ ಯಾರು ಗಂಡಸರು ಹೊರಗೆ ಹೋಗ್ತಾರೆ, ಈಗ ಹೆಣ್ಮಕ್ಳು ಟೀಚರ್ಸ್ ಎಲ್ಲ ಭಾಳ ಇದ್ದಾರೆ, ಹೊರಗೆ ಹೋಗುವಂಥ ಕೆಲಸ ಮಾಡ್ತಾರೆ. ಯಾರು ಹೋಗಿ ಟ್ರಾವೆಲ್ ಮಾಡಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ಕೆಲಸ ಮಾಡಿ ಬರ್ತಾರಲ್ಲ, ಅವ್ರಿಗೆ ಕೇಳಿ ಅವ್ರ ದೇಹದ ಸ್ಥಿತಿ ಏನು ಅಂತ, ಅವ್ರ ಫಿಸಿಕಲ್ ಫಿಟ್ನೆಸ್ ಏನು ಅಂತ ಅವ್ರಿಗೆ ಕೇಳಿ. ದೊಡ್ಡವರಾದವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ, ಇನ್ನು ಮಕ್ಕಳಿಗೆ ಏನಾಗ್ಬೋದು ಪರಿಸ್ಥಿತಿ? ಇವತ್ತಿನ ಹದಗೆಟ್ಟ ರೋಡಲ್ಲಿ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಆ ವೆಹಿಕಲ್ಲು ಪದೇ ಪದೇ ಬ್ರೇಕ್ ಹಾಕುವಂಥದ್ರಲ್ಲಿ, ಆ ಮೋಷನ್ ಕಟ್ ಆಗುವಂಥ ಸಂದರ್ಭದಲ್ಲಿ ಮಕ್ಕಳದ ಆರೋಗ್ಯ ಮೇಲೆ ಎಷ್ಟು ಪರಿಣಾಮ ಬೀಳ್ಬೋದು? ಮನೆಗೆ ಬಂದ್ಕೊಳ್ಳೆ ಮಕ್ಕಳು ಸುಸ್ತಾಗ್ತಾರೆ, ಬಂದು ಮಲ್ಕೊಬಿಡ್ತಾರೆ ಪಾಪ. ಅಂಥ ಪರಿಸ್ಥಿತಿ ಇದ್ರೂ ಮಕ್ಕಳನ್ನ ಪೇಟೆಗೆ ಕಳಿಸ್ತಾರೆ. ಅದು ಯಾಕೆ ಅಂತ ಅರ್ಥ ಆಗೋದಿಲ್ಲ. ಆಯಿತು, ಅನುಕೂಲ ಅಲ್ಲೆಲ್ಲೋ ಹತ್ತಿರ ಇದ್ದಾಗೆ ಓಕೆ, ಅದೊಂದು ಸೈಡು. ಯಾಕೆಂದರೆ ನೀವು ಪೇಟೆಯಲ್ಲೇ ಇದ್ದಾಗ ನೀವು ಖಂಡಿತವಾಗೂ ಯಾವ ಶಾಲೆಯಲ್ಲಿ ಎಲ್ಲ ಫೆಸಿಲಿಟಿ ಇದೆ ಅದು ಇದು ಇತ್ಯಾದಿ ಇತ್ಯಾದಿ ಎಲ್ಲ ನೋಡ್ತೀರಿ. ಅದ್ರ ಮಧ್ಯೆನೂ ನಮ್ಮ ಕುಮಟಾಪೇಟೆಯಲ್ಲಿರೋ ಶಾಲೆ ಎಲ್ಲದೂ ಚೆನ್ನಾಗಿ ಮಾಡ್ತಾಯಿದೆ ಅಲ್ಲ ಮಂಜುನಾ? ಎಲ್ಲದೂ ಚೆನ್ನಾಗಿ ಮಾಡ್ತಿದೆ. ನೆಲ್ಲಿಕೆರೆನೂ ಚೆನ್ನಾಗಿ ಮಾಡ್ತಾಯಿದೆ, ನಿಮ್ಮ ಗುಡುಗಾರ್ಗೆಲ್ಲಿನೂ ಚೆನ್ನಾಗಿ ಮಾಡ್ತಿದೆ. ಮತ್ತು ಆ ಪೆರಿಫೆರಿ ಅದು ಈ ಅಳವಿಕೋಡಿ ಇವೆಲ್ಲದೂ ಚೆನ್ನಾಗಿ ಮಾಡ್ತಾಯಿದೆ. ಈ ಹಳ್ಳಿಯಲ್ಲಿ ಯಾಕೆ ಚೆನ್ನಾಗಿ ಮಾಡ್ತಿಲ್ಲ ಅಂದರೆ ಎಲ್ಲ ಪೇಟೆಗೆ ಹೋಗುವಂಥದ್ದು ಮಾಡ್ತಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ಚರ್ಚೆ ಮಾಡ್ಕೊಳ್ಳಿ, ಇದು ಏನು ಅನ್ನೋದು ನೀವು ಯೋಚನೆ ಮಾಡಿ. ಒಂದು ಈ ಏನು ಬಳ್ಗು ಮಾಸ್ಟ್ರಿಗೆ ಹೇಳೋದಕ್ಕೆ ಬಯಸ್ತೀನಿ ಮತ್ತು ಕಲ್ಪನಾ ಶೇಟ್ ಅವ್ರಿಗೆ ಹೇಳೋಕ್ಕೆ ಬಯಸ್ತೀನಿ. ನಿಮ್ಮ ಶಾಲೆಯಲ್ಲಿ ಮಕ್ಕಳಿದ್ದಾರೆ, 24 ಮಕ್ಕಳು ಇಟ್ಕೊಳ್ಳಿ. ಶಿಕ್ಷಣದ ಜೊತೆಗೆ ಈ ಪ್ರತಿಭಾ ಪುರಸ್ಕಾರ ಮಾಡ್ತೀರಿ, ಪ್ರತಿಭಾ ಕಾರಂಜಿ ಏನು ಮಾಡ್ತೀರಿ, ಇದೆಲ್ಲ ಮಾಡ್ತೀರಿ. ಇದ್ರ ಜೊತೆಗೆ ಬೇರೆ ಆ್ಯಕ್ಟಿವಿಟಿ ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ. SDMC ಅವ್ರ ಜೊತೆ ಕೂತೋ, ಊರು ಯುವಕ ಸಂಘದವ್ರ ಜೊತೆ ಕೂತೋ, ಅಥವಾ ಎಲ್ಲ ಊರಿನವರ ಹಿತೈಷಿಗಳ ಜೊತೆ ಕೂತು ಚರ್ಚೆ ಮಾಡಿ. ನಾನು ಕೆರೆಮನೆ ಕಚೇರಿಗೆ ಹೋದಾಗ ಅಲ್ಲಿಯ ಶಾಲೆ ಶಿಕ್ಷಕರು ಮತ್ತು ಊರಿನವರೆಲ್ಲ ಸೇರಿ ಒಂದು 10 ಗುಂಟೆನ ತೋಟ ಮಾಡಿದ್ದಾರೆ. ಆ ತೋಟನ ನಾನು ಅಲ್ಲಿ ಹೋದಾಗ ಅದೇ ಹೇಳಿದೆ, ತೋಟ ಎಲ್ಲರೂ ಸೇರಿ ಮಾಡಿದ್ದಾರೆ,
ನಾನು ಹೇಳಿದೆ ನೀವು ಪಾಲಕರು ಹೆಚ್ಚು ಮುತುವರ್ಜಿ ವಹಿಸ್ಬೇಡಿ, ನಮ್ಮ ಮಕ್ಕಳಿಂದನೇ ತೋಟ ಮಾಡಿಸಿ ಅಂತ ಹೇಳಿದೆ. ಮಕ್ಕಳೇ ಆ ತೋಟ ಮಾಡಿದ್ರೆ ಅವ್ರಿಗೆ 100% ಮುಂದಿನ ಜೀವನದಲ್ಲಿ ಅದೊಂದು ಅನುಕೂಲ ಆಗ್ತದೆ. ಅಡಿಕೆ ಮರ ಹೆಂಗೆ ಬೆಳೆಸ್ತಾರೆ, ಅಥವಾ ಬೇರೆ ಬೇರೆ ಹೂವಿನ ಗಿಡ ಬೆಳೆಸಿ ಆ ಹೂವಿನ ಚಿತ್ರ ಬಿಡಿಸಿ ಅಥವಾ ಹೂವನ್ನ ಒಂದು ಸಂರಕ್ಷಣೆ ಮಾಡಿ ಅದೊಂದು ಲ್ಯಾಬ್ ಟೈಪ್ ಆಗಲಿ, ಪ್ರಾಕ್ಟಿಕಲ್ ಆಗಲಿ. ಹಾಗೆ ಇಲ್ಲಿ ನೀವು ಯಾವ ತಡದಲ್ಲಿದ್ದೀರಿ, ನಾನು ಹೇಳೋದು ಅಲ್ಲಿ ಪರಿಸರ ಬೇರೆ. ಇಲ್ಲಿ ಎಲ್ಲಿದ್ದೀರಿ, ಅಘನಾಶಿನಿ ಅಂತ ನದಿಯಲ್ಲಿದ್ದೀರಿ, ಪಾಪನಾಶಿನಿ. ಇವತ್ತು ಗಂಗಾ ನದಿಗಿಂತ ದೊಡ್ಡ ಇತಿಹಾಸ ಇರುವಂಥದ್ದು ಈ ಪಾಪನಾಶಿನಿ. ಈ ಅಘನಾಶಿನಿ ಬಗ್ಗೆ ಏನು ಮಾತಿದೆ ಅಂದರೆ ಬಹುಶಃ ಅದು ಮರ್ತೋಗ್ಬಿಡ್ಬೋದು ಮುಂದಿನ ಜನರಿಗೆ ಅಂತ, ಮುಂದಿನ ಜನಾಂಗಕ್ಕೆ ಅಂತ. ಅಘನಾಶಿನಿ ಬಗ್ಗೆ ಹೆಂಗಿತ್ತು ಅಂದರೆ ಇಲ್ಲಿ ಎಲ್ಲರೂ ಮೀನುಗಾರರು, ಯಾವ ಸಮಾಜದವ್ರು ಇರಲಿ ಎಲ್ಲರೂ ಮೀನುಗಾರರೇ ಇರಲಿ. ಅಘನಾಶಿನಿ ಬಗ್ಗೆ ಮಾತು ಹೆಂಗಿತ್ತು ಹನ್ನೊಂದು ಬಡ್ಗಾರ ದೇವೇಗೌಡ್ರೆ, ನಿಮಗೆ ಗೊತ್ತಿದೆ, ಯಾಕಂದ್ರೆ ನೀವು ಹಿರಿಯರು, ನಿಮಗೆಲ್ಲ ಗೊತ್ತಿದೆ. ಹೆಂಗೆ ಮಾತಿತ್ತು ಅಂದರೆ ಚರ್ಗಿಯಲ್ಲಿ ನೀರಿಟ್ಟೋದ್ರೆ ಅಕ್ಕಿ ತರಕ್ಕೆ ತೊಂದರೆ ಆಗೋದಿಲ್ಲ ಅಂತ ಇದ್ರು. ಹೌದಾ ಅಲ್ವಾ? ಬೇಕಾದ್ರೆ ನೀವು ಕೇಳಿ ನೋಡಿ ಹಳಬರ್ಗೆ ಯಾರಿಗಾದ್ರು, ಚರ್ಗಿಲಿ ನೀರಿಟ್ಟೋದ್ರೆ ಅಕ್ಕಿ ತರಕ್ಕೆ ದುಡ್ಡಿನ ತೊಂದರೆ ಆಗೋದಿಲ್ಲ ಅಂದರೆ ಹೊಳೆಗೆ ಇಳಿದ್ರೆ ಸಾಕು ಏನಾದರೂ ಸಿಕ್ತಿತ್ತು. ಅದು ಏಡಿ ಇರ್ಬೋದು, ಬಳಚಿರ್ಬೋದು, ಮೀನಿರ್ಬೋದು, ಈ ಕಲ್ಗ ಇರ್ಬೋದು, ಏನಾದರೂ ಸಿಕ್ತಿತ್ತು. ಹಾಗಾಗಿ ಚರ್ಗಿ ಇಟ್ಟೋದ್ರೆ ಅಕ್ಕಿಗೆ ತೊಂದರೆ ಆಗೋದಿಲ್ಲ ಅಂತ ಅಂದರೆ ಬಡತನ ಇದ್ದಂಥ ಸಂದರ್ಭದಲ್ಲಿ ನಾ ಹೇಳೋದು. ಇವತ್ತು ಇದನ್ನು ನಂಬ್ಕೊಂಡು ಜೀವನ ಮಾಡೋ ಅದೆಷ್ಟೋ ಕುಟುಂಬಗಳಿದೆ, ಬರೀ ಮೀನುಗಾರರಲ್ಲ, ಎಲ್ಲರಲ್ಲೂ. ಅದ್ರ ಪರಿಚಯ ಈ ಹುಡುಗರಿಗೆ ಮಾಡಿಕೊಡಿ. ಆ ಮೀನುಗಳದು ಏನೇನು ಸಿಗ್ತದೆ ಅದನ್ನು ಈ ಪುಸ್ತಕದಲ್ಲಿ ಅದ್ರ ಹೆಸರೇನು, ಅದ್ರ ಚಿತ್ರ ಬಿಡಿಸಿ ಅಥವಾ ಅದನ್ನು ಲೈವ್ ಆಗಿ ತೋರಿಸುವಂಥದ್ದು ಮಾಡೋದು, ಹೀಗೇನಾದರೂ ಒಂದು ಮಾಡುವಂಥ ಪ್ರಯತ್ನ ಮಾಡಿ. ಒಂದಿಷ್ಟು ಹೂವಿನ ಗಿಡ ನಡೆಸಿ ಅದರದ್ದು ಈ ನಮ್ಮ ಪುಸ್ತಕದಲ್ಲಿ ಏನೇನಿದೆ ಅದ್ರ ಬಗ್ಗೆ ಪರಿಚಯ ಕೊಡಿಸಿ. ನಾನು ಮೊನ್ನೆ ಅದು ತಣ್ಣೀರ್ಕುಳಿಗೆ ಹೋದಾಗೂ ಹೇಳಿದ್ದೆ, ಕಾಯಿಪಲ್ಯ ಬೆಳೆಸುವಂಥದ್ದು ಮಾಡಿ, ಯಾಕಂದ್ರೆ ಅಲ್ಲಿ ಕಾಯಿಪಲ್ಯ ಫೇಮಸ್ ಅಂತ. ಇದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಎಲ್ಲಿವರೆಗೂ ನಾವು ಕೊಡೋದಿಲ್ವೋ ಅಲ್ಲಿವರೆಗೂ ಮಕ್ಕಳು ಬೆಳವಣಿಗೆ ಸಾಕಾಗೋದಿಲ್ಲ. ಈ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಯಾವಾಗ ಕೊಡ್ತೀರೋ 100% ಇದೇ ಕನ್ನಡ ಶಾಲೆಯಿಂದನೇ ಮುಂದೆ ಅದ್ಭುತ ಶಕ್ತಿಗೆ ಹೋಗ್ತಾರೆ. ನೀವು ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಈ ಟೀಚರ್ಸ್ ಯಾರ್ಯಾರು ಇದ್ದಾರಲ್ಲ ಇಲ್ಲಿ, ಇವರೆಲ್ಲರೂ ಮೆರಿಟ್ ಮೇಲೆ ಬಂದವರು, ಮತ್ತು ಇವರೆಲ್ಲರೂ ಬಡತನದಿಂದ ಬಂದವರು, ಕನ್ನಡ ಶಾಲೆಯಲ್ಲಿ ಬಂದವರು, ಕನ್ನಡ ಶಾಲೆಯಲ್ಲಿ ಕಲ್ತದಕ್ಕೆ ಇವರು ಶಿಕ್ಷಕರಾಗಿ ಆಯ್ಕೆ ಆದಂಥವ್ರು, ಆ ಮೆರಿಟಲ್ಲಿ ಬಂದಂಥವ್ರು. ಹಾಗಾಗಿ ಇದಕ್ಕೆ ಶಾಲೆಗೆ ಮಹತ್ವ ಕೊಡಿ. ನನಗೆ ಗೊತ್ತು ಇಂಗ್ಲೀಷ್ ಮಹತ್ವನೂ ಇದೆ. ಅದಕ್ಕೊಂದು ನಾವು ವಿನಂತಿ ಮಾಡ್ತೀನಿ, ಹೆಂಗೂ ನಿಮ್ಮಲ್ಲಿ ಈಗ ದಾನಿಗಳು ಇದ್ದಾರೆ, ಊರವ್ರು ಇಷ್ಟು ಚೆನ್ನಾಗಿ ನೋಡಿ ಒಂದು ಪ್ರೋಗ್ರಾಮ್, ಬಹುಶಃ ಇದಕ್ಕೆ ದಾನಿಗಳಿಂದನೇ ಮಾಡೋದಿದ್ರೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡೋದಿಲ್ಲಾಗಿದ್ರಿ. ಊರವರೆಲ್ಲರೂ ಸೇರೋದಕ್ಕೆ ಈ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿದೆ. ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮೆಲ್ಲ ಊರವ್ರಿಗೆ. ಎಲ್ಲರ ಮನೆ ಮಕ್ಕಳು ಈ ಶಾಲೆಗೆ ಬರ್ತಾ ಇಲ್ಲ, ಆದರೆ ನಮ್ಮೂರಿನ ಶಾಲೆ ಇದನ್ನು ಇಟ್ಕೋಬೇಕು, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಮುತುವರ್ಜಿ ತಗೊಂಡಿದ್ದೀರಲ್ಲ, ಮತ್ತೊಂದು ಮುತುವರ್ಜಿ ತಗೊಳ್ಳಿ. ಏನು ತಗೊಳ್ಳಿ ಅಂದರೆ ಪ್ರತಿಯೊಂದು ಶಾಲೆಯಲ್ಲೂ ನಾನು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿದ್ದೀನಿ. ಸರ್, CSR ಫಂಡಲ್ಲಿ ಒಂದಿಷ್ಟು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಕೊಡಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ. ಏನಾದರೂ ಮಾಡಿ ಒಂದು ಸೆಟ್ ಮಾಡಿಕೊಡಿ ಸರ್. ಯಾಕೆ ಅಂದರೆ ಸ್ಮಾರ್ಟ್ ಕ್ಲಾಸ್ ಅಂದರೆ ಬರೀ ಒಂದು TV ಇಟ್ಟುಬಿಟ್ಟು ನೀವು DVD ಇಟ್ಟು ಅಲ್ಲ, ವಿತ್ ಸ್ಯಾಟಲೈಟ್ ಕನೆಕ್ಷನ್ನು, ಕರೆಕ್ಟಾಗಿರೋ ಸ್ಮಾರ್ಟ್ ಬೋರ್ಡು, ಸ್ಮಾರ್ಟ್ ಕ್ಲಾಸು, ಇದನ್ನು ಇಟ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಸೋರ್ಸ್ ಅಂದರೆ ಇಂಟರ್ನೆಟ್ ಸೋರ್ಸು, ಅದಕ್ಕೆ ಬೇಕಾದಂಥ ಎಲ್ಲ ಈ ಅಪ್ಲಿಕೇಶನ್ ಸಿಗ್ತದೆ ಒಂದಿಷ್ಟು. ಅದ್ರ ಮುಖಾಂತರ ಈ ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಇಂಗ್ಲೀಷ್ ಕಲಿಸೋದನ್ನು ಮಾಡಿ, ಮತ್ತು ಒಂದು ಗೂಗಲ್ ಇರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಈ ಹುಡುಗರಿಗೆ ಎಜುಕೇಟ್ ಮಾಡಿ. ಬೇಡ ಅಂದರೂ ಇಂಗ್ಲೀಷ್ ಮೀಡಿಯಮ್ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಡ್ತದೆ, ನಿಮ್ಮ ಕ್ಲಾಸ್ ರೂಮಲ್ಲೇ ಇರ್ತದೆ, ಸ್ಮಾರ್ಟ್ ಕ್ಲಾಸ್ ರೂಮಲ್ಲೇ ಇರ್ತದೆ. ನನಗೆ ಅನಿಸ್ತದೆ ಇದು ನಾನು ಹೇಳಿದ್ದು ಶಿಕ್ಷಕರಿಗೆ ಅರ್ಥ ಆಯಿತು ಅಂತ. ಇದನ್ನು ಮಾಡಿ ಅಲ್ಲ.
ಗುರುಗಳಿಗೆ ಮತ್ತು ಶ್ರೀ ದಾಡಾಶಂಕರ ದೇವರನ್ನು ನಮಿಸುತ್ತಾ ಇಂದಿನ ವರದಿಯನ್ನು ವಾಚಿಸುತ್ತಿದ್ದೇನೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳು ಎತ್ತಿದರೂ ಅಲ್ಲಿ ಗೋವರ್ಧನಗಿರಿ ದಾರಿಯಾಗಿರುತ್ತದೆ. ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪುರವರ ಕವಿತೆಯನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು, ಅತಿಥಿಗಳು ಎಲ್ಲರನ್ನು ಸ್ಮರಿಸುತ್ತಾ ಇವರಿಗೆ ವಂದಿಸುತ್ತಾ ನನ್ನ ಜೀವನದ ಅವಸ್ಮರಣೀಯ ಸಂದರ್ಭ. ನನ್ನ ಸೇವಾವಧಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ನನಗೆ ಹೆಮ್ಮೆಯ ವಿಷಯ. ಶಿಕ್ಷಕರಿಗೆ ಸೇವೆ ಸಲ್ಲಿಸುತ್ತಿರುವ ಶಾಲೆಗಳಲ್ಲಿ ಒಮ್ಮೆ ಮಾತ್ರ ಸಿಗಬಹುದಾದಂಥ ಅವಕಾಶ. ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಶ್ರಮಿಸಿದವರಿಗೂ ಇದರ ಯಶಸ್ವಿಗೂ ಕಾರಣೀಕರ್ತರಾದವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇಂದಿನ ವರದಿಯನ್ನು ವಾಚಿಸುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಸಳೆ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಶಾಲೆಯ ವರದಿಯನ್ನು ವಾಚಿಸಲು ತುಂಬ ಹೆಮ್ಮೆ ಎನಿಸುತ್ತಿದೆ. 1935ರಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿಯೇ ತನ್ನ ಸ್ಥಳ ಗುರುತು ಹೊಂದಿರುವ ಪುಟ್ಟ ಗುಡಿಸಲಿನಲ್ಲಿ ಅಘನಾಶಿನಿಯ ಶ್ರೀ ಸಭಾಯಿತ್ ಮನೆತನದವರಿಂದ ಈ ಶಾಲೆ ಆರಂಭಗೊಂಡಿತು. ಸುಮಾರು 89 ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮೂರ ಶಾಲೆಯು ದಿವಂಗತ ನಾರಾಯಣ್ ಪರಮೇಶ್ವರ್ ನಾಯ್ಕ್ ಕುಟುಂಬದವರ 5 ಗುಂಟೆ ಸ್ಥಳದಾನದೊಂದಿಗೆ 1956-57ರಲ್ಲಿ ಹಂಚಿನ ಕಟ್ಟಡದಲ್ಲಿ ಶಾಲೆ ಆರಂಭವಾಯಿತು. ನಂತರ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ 2007-08ರಲ್ಲಿ ಉತ್ತಮ ತಾರಸಿ ಕಟ್ಟಡ ಹೊಂದಿ ನಿರ್ಮಾಣಗೊಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಸಳೆ ಶಾಲೆಯಲ್ಲಿ ಪ್ರಸ್ತುತ 20 ಶಿಕ್ಷಕರು ಮತ್ತು 24 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. 2009-10ರಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಡಿ ಶಾಲೆಗೆ 17 ಡೆಸ್ಕ್ಗಳು ಮತ್ತು ಬೆಂಚುಗಳನ್ನು ಅಂದಿನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಲಲಿತಾ ಪಟ್ಗಾರ್ ಅವರು ಒದಗಿಸಿಕೊಟ್ಟಿರ್ತಾರೆ. 2013-14ರಲ್ಲಿ ತಾಲೂಕ್ ಪಂಚಾಯತ್ ಅನುದಾನದಡಿ ಮಕ್ಕಳಿಗೆ ಕಂಪ್ಯೂಟರ್ ನೀಡುವುದರ ಮೂಲಕ ನಮ್ಮ ಶಾಲಾ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿರುವರು ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ರತ್ನಾಕರ್ ನಾಯ್ಕ್ರವರು. ಅದೇ ವರ್ಷ ಶಾಲಾ ಆವರಣಕ್ಕೆ ಇಂಟರ್ಲಾಕ್ ವ್ಯವಸ್ಥೆಯನ್ನು ಸಹ ದೊರಕಿಸಿಕೊಟ್ಟಿರುತ್ತಾರೆ. ಗ್ರಾಮ ಪಂಚಾಯತ್ ಕಾಗಲ್ ಸಹಯೋಗದಲ್ಲಿ ಶಾಲೆಯ ಸುತ್ತಲೂ ಕಾಂಪೌಂಡ್, ಹಳೆಯ ಅಡುಗೆ ಕೋಣೆಗೆ ಸೀಟ್, ವಿದ್ಯುತ್ ಸಂಪರ್ಕ, ಕುಡಿಯುವ ನೀರಿನ ಬಾವಿಗೆ ಕಬ್ಬಿಣದ ಗ್ರಿಲ್ಸ್ ವ್ಯವಸ್ಥೆಗಳನ್ನು ದೊರಕಿಸಿಕೊಟ್ಟಿರುತ್ತಾರೆ. 2013-14ರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಎಜುಶ್ಯಾಟ್ ಸೌಲಭ್ಯ ಒದಗಿಸಿಕೊಟ್ಟ ಈ ಶಾಲೆಯಲ್ಲಿ ಗುರುಗಳಾಗಿ ಸೇವೆ ಸಲ್ಲಿಸಿರುವ ಈ ಊರಿನ ನಿವಾಸಿ ದಿವಂಗತ ರಾಜಾ ಪಟ್ಗಾರ್ ಕುಟುಂಬದವರಿಗೆ ತುಂಬು ಹೃದಯದ ಅಭಿನಂದನೆಗಳು.